ಯೋಗ ಮಿತ್ರರಾದಂತಹ ಸೀನಿಯರ್ ಪಿರಮಿಡ್ ಮಾಸ್ಟರ್ ಸುಬ್ಬು ಭಯ್ಯ ಅವರಿಂದ ಹರಿಕತೆ, ಅವರ ಜೊತೆ ವಿದ್ವಾನ್ ಚನ್ನಕೇಶವ ಮತ್ತೆ ವಿದ್ವಾನ್ ಪುನೀತ್ ರವರನ್ನ ನಾವು ಇವಾಗ ಬರಮಡಿಸ್ಕೊಳ್ಳೋಣ. ಸ್ಟೇಜ್ ಅಲ್ಲಿ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ನಾವು ಈ ಒಂದು ಕಾರ್ಯಕ್ರಮವನ್ನ ನಾವು ಎಂಜಾಯ್ ಮಾಡೋಣ. ನಾನೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಏನೊಂದು ಹರಿಕತೆ ನಡೀತಿದೆ ಅದನ್ನ ನಾವು ಧ್ಯಾನದಿಂದ ಕೇಳೋಣ. ಯಾಕಂದ್ರೆ ಪ್ರತಿಯೊಂದರಲ್ಲೂ ನಮ್ಗೆ ಏನಾದ್ರೂ ಒಂದು ಕಲಿಯೋದು ಸಿಗತ್ತೆ. ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ಆಮೇಲೆ ಬುಕ್ಸ್ ಪ್ರತಿಯೊಬ್ಬರಿಗೂ ಸಿಗತ್ತೆ. करोति वाचा पंगुं लंघयते गिरिं यत्कृपातमहं वन्दे परमानन्दमाधवम् अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्री गुरवे नमः। गुरुर्ब्रह्मा गुरुविष्णुः गुरुदेवो महेश्वरः गुरुः साक्षात् परब्रह्म तस्मै श्री गुरवे नमः। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। सदानन्दसमारम्भां सुभाष्पत्रिमध्यमाम् अस्मदाचार्यपर्यन्तां वन्दे गुरुपरम्पराम्। हरे रामेति कृष्णेति नाम संकीर्तनं सदा लोकक्षेमाय कुर्वन्तं प्रेमिकं सद्गुरुं भजे। ಸುಮಾರು ವರ್ಷಗಳ ಹಿಂದೆ, ಸುಮಾರು ವರ್ಷಗಳು ಯಾಕೆ ಇತ್ತೀಚೆಗೆ ನಿನ್ನೆ ಮೊನ್ನೆ ಕೂಡ ತಿಂಡಿ ಮಾಡೋಕ್ಕೆ ಹೋಟೆಲ್ಗೆ ಹೋಗಿದೆ. ಏನು ಬೇಕು ಸರ್ ಅಂತ ಕೇಳ್ದ. ನಾನು ಹೇಳಿದೆ ಮಸಾಲೆ ದೋಸೆ ಅಂತ. ಗ್ಯಾಸ್ ಇಲ್ಲ ಸರ್, ಮಸಾಲೆ ದೋಸೆ ಮಾಡಿಕೊಡೋಕ್ಕಾಗೋದಿಲ್ಲ, ಬರೀ ಉಪ್ಪಿಟ್ಟು ಕೊಟ್ಟರು ಅಷ್ಟೇ. ಆ ಥರ ಇಲ್ಲಿ ಹರಿಕತೆ ಮಾಡಲಿಕ್ಕೆ ಇನ್ನೊಬ್ಬರು ಶ್ರೇಷ್ಠವಾದಂಥ ದಾಸರು ಬರಬೇಕಿತ್ತು. ನಿನ್ನೆ ಮಧ್ಯಾಹ್ನವರೆಗೂ ಅವರೇ ಬರೋದಿತ್ತು. ಅವರಿಗೆ ಬರ್ಲಿಕ್ಕಾಗಲಿಲ್ಲ. ಅಕಸ್ಮಾತಾಗಿ ನಾನು PNC ಚಾನೆಲ್ಗೆ ಹೋಗಿದ್ದೆ. ಪ್ರದೀಪ್ ಸರ್, ಜೀವಿತಾ ಮೇಡಮ್ ಎಲ್ಲ ನನ್ನನ್ನು ಇಟ್ಕೊಂಡ್ಬಿಟ್ರು. ಹಾಗಾಗಿ ನಾನು ದಿಢೀರ್ ದಾಸರಾಗ್ಬಿಟ್ಟಿದ್ದೀನಿ. ದಿಢೀರ್ ದೋಸೆ ಇದ್ದಂಗೆ ದಿಢೀರ್ ದಾಸರು. ಅಂದರೆ ಅದೇ ನಮ್ಮ ಗುರು ಪರಂಪರೆ ಇದೆ. ಅದರಲ್ಲಿ ಆ ಒಂದು ವಿಶ್ವಾಸದ ಮೇಲೆ ನನ್ನ ಸುಬ್ಬುಬಯ್ಯ ಅಂತ ತಾವೆಲ್ಲ ಪ್ರೀತಿಯಿಂದ ಕರಿತೀರಾ. ಆದರೆ ನನಗೊಂದು ದೀಕ್ಷಾ ನಾಮ ಇದೆ, ಅದು ರಾಮಕೃಷ್ಣ ದಾಸರು ಅಂತಾನೆ. ಹಾಗಾಗಿ ನನ್ನಲ್ಲೂ ಒಂದು ದಾಸರಿದ್ದಾನೆ. ಅವ್ರನ್ನ ಇವತ್ತು ಪತ್ರಿ ಸರ್ ಹೊರಗೆ ತರುವಂತಹ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅವರಿಗೆ ಶರಣಾಗಿ ಅದು ಹೇಗಾಗ್ತಿದೆ ಅಂತ ನೋಡ್ಬಿಡೋಣ. ಹಾಗಾಗಿ ಇದು ನಾವೆಲ್ಲರೂ ಒಂದೇ ಮನೆಯವರು, ನಾವೆಲ್ಲ ಒಂದೇ ಕುಟುಂಬದವರು, ಪತ್ರಿ ಸರ್ ಅವರ ಧ್ಯಾನ ಕುಟುಂಬದವರು. ಹಾಗಾಗಿ ಇಲ್ಲಿ ಇದೇನು ಪ್ರದರ್ಶನ ಅಲ್ಲ, ಆದರೆ ನಮ್ಮ ಒಂದು ಭಾವಗಳನ್ನು ನಾವು ಹಂಚ್ಕೊಳ್ಳುವಾಗೆ. ಇಟ್ಸ್ ನಾಟ್ ಜಸ್ಟ್ ಅ ಪರ್ಫಾರ್ಮೆನ್ಸ್, ಇಟ್ ಈಸ್ ಜಸ್ಟ್ ಅವರ್ ಎಕ್ಸ್ಪೀರಿಯನ್ಸ್ ವಿಚ್ ವಿ ಆರ್ ಶೇರಿಂಗ್ ಹಿಯರ್. ಆ ರೀತಿಯಲ್ಲಿ ನಾವೆಲ್ಲ ಸೇರಿ ಈ ಒಂದು ಹರಿಕತೆ, ಧ್ಯಾನಕತೆ, ಪತ್ರಿಕತೆಯಾಗಿ ಅದನ್ನು ಮಾಡೋಣ. ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ಶ್ರೀಮನ್ನಾರಾಯಣ. ಕೇಳಿಸ್ತಾ ಇಲ್ಲ?
ಶಂಕರ್ ಸರ್ ವಾಯ್ಸ್ ಕೇಳಿಸ್ತಾ ಇಲ್ಲ. ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಹರಿ ನಾರಾಯಣ ನಾರಾಯಣ ಶ್ರೀಮನ್ನಾರಾಯಣ ನಾರಾಯಣ ಹರಿ ನಾರಾಯಣ ಶ್ರೀಮನ್ನಾರಾಯಣ ಬದ್ರಿ ನಾರಾಯಣ ನಾರಾಯಣ ಶ್ರೀಮನ್ನಾರಾಯಣ ನಾರಾಯಣ ಬದ್ರಿ ನಾರಾಯಣ ನಾರಾಯಣ ಹರಿ ನಾರಾಯಣ ಶ್ರೀಮನ್ನಾರಾಯಣ ಪತ್ರಿ ನಾರಾಯಣ ನಾರಾಯಣ ಶ್ರೀಮನ್ನಾರಾಯಣ ನಾರಾಯಣ ಬದ್ರಿ ನಾರಾಯಣ ನಾರಾಯಣ ಹರಿ ನಾರಾಯಣ ನಾರಾಯಣ ಶ್ರೀಮನ್ನಾರಾಯಣ ನಾರಾಯಣ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ನಮ್ಮ ಮನಸ್ಸು ಒಂದು ಮರ ಇದ್ದಂಗೆ. ಬೆಂಗಳೂರಲ್ಲಿ ಒಂದು ಕಂಪನಿ ಇದೆ, ಮೈಂಡ್ ಟ್ರೀ. ಸೊ ಅವ್ರ ಮೈಂಡ್ ಇಸ್ ಅ ಟ್ರೀ. ಒಂದು ಮರ ಇದ್ರೆ ಅದರಲ್ಲಿ ಪಕ್ಷಿಗಳು ಹಕ್ಕಿಗಳೆಲ್ಲ ಬಂದು ಕೂತಿರುತ್ತೆ. ನಮ್ಮ ತಲೆ ಮೇಲೆ ಏನೊಂದಷ್ಟು ಆಗ್ತಿರುತ್ತೆ. ಅವಾಗ ನಾವು ಕೆಳಗೆ ಧ್ಯಾನ ಕೂತಿದ್ರೆ ಆ ಪಕ್ಷಿಗಳನ್ನ ಓಡಿಸ್ಬೇಕಾದ್ರೆ ಕೆಳಗಡೆ ಒಂದು ಚಪ್ಪಾಳೆ ಹಾಕಿದ್ರೆ ಏನಾಗುತ್ತೆ, ಎಲ್ಲ ಹೊರಟೋಗುತ್ತೆ. ಆ ಥರ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ನಾವು ಲಜ್ಜೆಯ ಬಿಟ್ಟು ಗಜ್ಜೆಯ ಕಟ್ಟಿ ತಾಳವನ್ನು ನಾವು ಹಾಕ್ತಾಗ ತಾಳವ ತಟ್ಟಿದವ ಸುರರೋಡು ಸೇರಿದವ. ತಾಳವನ್ನು ಹಾಕ್ದಾಗ ಏನಾಗುತ್ತೆ, ಆ ಮರದಲ್ಲಿ ಕೂತಿರುವಂತಹ ಕ್ಲೇಶಗಳು, ಕರ್ಮಗಳು, ಚಿತ್ತವೃತ್ತಿಗಳು ಎಲ್ಲವೂ ಕೂಡ ಹಾರೋಗತ್ತಂತೆ. ಮಾಡೋಣ ಎಲ್ಲ ಜೋರಾಗಿ. ನಾರಾಯಣ ಹರಿ ನಾರಾಯಣ ಶ್ರೀಮನ್ನಾರಾಯಣ ಹರಿ ನಾರಾಯಣ ಅಹಂ ಬ್ರಹ್ಮಾಸ್ಮಿ 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 ಅಹಂ ಬ್ರಹ್ಮಾಸ್ಮಿ. ಇದು ಹೇಳ್ಕೊಡುವಂತ ಗುರುಗಳು ನಮ್ಮ ಭಾರತ ದೇಶದಲ್ಲಿ ಸಾಕಷ್ಟು ವರ್ಷಗಳಿಂದ ಇದ್ದಾರೆ. ಎಷ್ಟೋ ಗುರುಗಳು ಅಹಂ ಬ್ರಹ್ಮಾಸ್ಮಿ. ಅಹಂ ಬ್ರಹ್ಮಾಸ್ಮಿಗೆ ಅರ್ಥ ಏನು, ನಾನು ದೇವರು ಅನ್ನೋದು. ಪತ್ರಿ ಸರ್ ಅಲ್ಲಿಗೆ ಮಾತ್ರ ನಿಲ್ಲಿಸಿಲ್ಲ. ಎಷ್ಟೋ ಜನ ಅವರ ಸಾಧನೆ, ಧ್ಯಾನ ಸಾಧನೆ ಮಾಡ್ತಿರುವಾಗ ಈ ಮಹಾವಾಕ್ಯ ಅವರಿಗೆ ಸ್ಮರಣೆ ಆಗುತ್ತೆ. ಅಹಂ ಬ್ರಹ್ಮಾಸ್ಮಿ, ಹೌದು ನಾನು ದೇವರು. ತಕ್ಷಣ ಏನ್ ಮಾಡ್ತಾರೆ, ನನ್ನ ಸಿಂಹಾಸನ ರೆಡಿ ಮಾಡಿ, ನನಗೆ ಪಾದ ಪೂಜೆಯನ್ನು ಮಾಡಿ, ನನಗೆ ಮಂಗಳಾರತಿಯನ್ನು ಮಾಡಿ, ನನಗೆ ಅಭಿಷೇಕವನ್ನು ಮಾಡಿ, ಅರ್ಚನೆಯನ್ನು ಮಾಡಿ, ದೇವಸ್ಥಾನವನ್ನು ಕಟ್ಟಿ. ಯಾಕೆ, ನಾನು ದೇವರು. ಅಹಂ ಬ್ರಹ್ಮಾಸ್ಮಿ. ಅದು ಅನುಭವ ಸತ್ಯವೇ. ಆದರೆ ಅಲ್ಲಿಂದ ಮುಂದೆ ಉಪನಿಷತ್ ಹೇಳಿದೆ, ಚರೈವೇತಿ ಚರೈವೇತಿ. ನಿಮ್ಮ ಸಾಧನೆಯಲ್ಲಿ ಇನ್ನೂ ನೀವು ಮುಂದೆ ಹೋಗುವಾಗ ಏನು ಗೊತ್ತಾಗುತ್ತೆ. ಪತ್ರಿ ಸರ್, ನಾಟ್ ಓನ್ಲಿ ದಟ್ ಹಿ ಅಂಡರ್ಸ್ಟುಡ್ ದಟ್ ಡಿವಿನಿಟಿ ಇಸ್ ವಿದಿನ್ ಹಿಮ್, ಬಟ್ ವಿದಿನ್ ಈಚ್ ಒನ್ ಆಫ್ ಅಸ್. Therefore he didn't stop there. He added the next Mahavakya, Tattvamasi. Aham Brahmasmi, Tattvamasi. ಇಲ್ಲಿಂದ ಎಲ್ಲರೂ ಶಬರಿಮಲೆಗೆ ಹೋಗ್ತಾರೆ, ಸ್ವಾಮಿಯೇ ಅಯ್ಯಪ್ಪ ಅಂತ. ಅಲ್ಲಿ ಹೋದ್ಮೇಲೆ ಅಯ್ಯಪ್ಪ ಸ್ವಾಮಿ ಅವರು ಯೋಗಾಸನದಲ್ಲಿ ಕೂತ್ಕೊಂಡು ಚಿನ್ಮುದ್ರೆಯಲ್ಲಿ ಉಪದೇಶವನ್ನು ಮಾಡ್ತಾರೆ. ಅಯ್ಯೋ ಅಪ್ಪ, ಯಾಕೆ ನೀನು ಇಷ್ಟು ದೂರ ಬಂದೆ? ಮೇಲೆ ಬರೆದಿದ್ದಾರೆ ಮಲಯಾಳಮಲ್ಲಿ. ಏನಿದೆ ಅಲ್ಲಿ ಮೇಲೆ? ತತ್ವಮಸಿ. ನೀನು ಯಾರನ್ನು ನೋಡಕ್ ಬಂದಿದೀಯೋ ಅವನು ನಿನ್ನೊಳಗೆ ಇದ್ದಾನೆ ಅಯ್ಯಪ್ಪ. ನಿನ್ನಯ ಗುರಿಯು ಆತ್ಮದರ್ಶನ, ನಿನ್ನಯ ಗುರಿಯು ಆತ್ಮದರ್ಶನ, ನಿನ್ನೊಳಗೆ ಇದೆ ಆರತುನ, ನಿನ್ನೊಳಗೆ ಇದೆ ಆರತುನ. ಅಮಲ ಆತ್ಮನೇ, ಅಮಲ ಆತ್ಮನೇ, ಅಮರ ರೂಪನೇ. ಉತ್ತಿಷ್ಟದ ಜಾಗ್ರತ
ಮನುಜ ಉತ್ತಿಷ್ಟದ ಜಾಗೃತ ಉತ್ತಿಷ್ಟದ ಜಾಗೃತ ಮನುಜ ಉತ್ತಿಷ್ಟದ ಜಾಗೃತ ನಿನ್ನಯ ಗುರಿಯು ಆತ್ಮದರ್ಶನ ನಿನ್ನಯ ಗುರಿಯು ಆತ್ಮದರ್ಶನ ನಿನ್ನೊಳಗೆ ಇದೆ ಆರತುನ ನಿನ್ನೊಳಗೆ ಇದೆ ಆರತುನ. ಸ್ವಾಮಿ ವಿವೇಕಾನಂದರು ಹೇಳಿದ್ದು ಅದನ್ನೇ ಪತ್ರಿ ಸರ್. ಎಲ್ಲ ಹುಡುಕ್ಬೇಕಾಗಿಲ್ಲ. ಅಯ್ಯಪ್ಪ ಸ್ವಾಮಿ ಹೇಳೋ ತತ್ವ ಅದೇ, ಬುದ್ಧ ಹೇಳೋದು ಅದೇ. ಬುದ್ಧ ಅದಕ್ಕೆ ಹೇಳಿದ ಅಪ್ಪೋ ದೀಪೋ ಭವ 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 ಅಪ್ಪೋ ದೀಪೋ ಭವ. ಆದ್ರೆ ಆ ದೀಪವನ್ನ ನಮ್ಮಲ್ಲಿ ನಾವು ಕಂಡುಕೋಬೇಕಾದ್ರೆ, ಅದನ್ನ ನಾವು ಸಾಕ್ಷಾತ್ಕರಿಸಬೇಕಾದ್ರೆ ಮೊದಲಿಗೆ ನಾವು ಆಗ್ಬೇಕಾಗಿರೋದೇನು? ಯೋಗಿ ಭವಾರ್ಜುನ 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 ಯೋಗಿ ಭವಾರ್ಜುನ. ಅರ್ಜುನ ಯಾರು? ಮಹಾಭಾರತ ನಾಯಕ ಅರ್ಜುನ ಅಲ್ಲ. ಪ್ರತಿದಿನವೂ ಪ್ರತಿ ಕ್ಷಣವೂ ಮಹಾತ್ಮ ಗಾಂಧಿ ಹೇಳ್ತಾರೆ, ಮಹಾಭಾರತ ಎಲ್ಲಿ ನಡೆಯುತ್ತೆ? ನಮ್ಮ ಮನಸ್ಸಾದಂತಹ ಕುರುಕ್ಷೇತ್ರದಲ್ಲಿ. ಇಲ್ಲಿ 5 ಪಾಂಡವರಿದ್ರೆ 100 ಕೌರವರು ನಮ್ಮೊಳಗೆ ಇದ್ದಾರೆ. ಆ ಇರುವಂತಹ 5 ಪಾಂಡವರಿಗೆ ದೈವಿ ಸಂಪತ್ ಅಂತ ಕೃಷ್ಣ ಹೇಳ್ತಾನೆ. ಆ ರಾಕ್ಷಸರಿಗೆ ಆಸುರಿ ಸಂಪತ್ ಅಂತ ಹೇಳ್ತಾನೆ. ಕಲಿಯುಗ ಪ್ರಾರಂಭ ಆಗುವಾಗ ರಾಕ್ಷಸರೆಲ್ಲ ಹೋಗಿ ಕೇಳಿದ್ರಂತೆ ಬ್ರಹ್ಮನ ಹತ್ರ, ನಮ್ಮ ಬ್ರಹ್ಮ ಪತ್ರಿಜಿ ಹತ್ರ ಅಲ್ಲ, ಚತುರ್ಮುಖ ಬ್ರಹ್ಮನ ಹತ್ರ ಹೋಗಿ ಕೇಳಿದ್ರಂತೆ. ಏನು ಸರ್, ಕಲಿಯುಗ ಬರ್ತಾ ಇದೆ, ನಾವೆಲ್ಲ ಏನ್ ಮಾಡಬೇಕು, ನಮಗೆ ಎಲ್ಲಿ ಲೈಸೆನ್ಸ್ ಕೊಡ್ತೀರಾ? ನೀವು ಕಲಿಯುಗ ಇಸ್ ಅ ಏಜ್ ಆಫ್ ಫ್ರೀಲ್ಯಾನ್ಸ್. ಎಲ್ಲರೂ ಏನ್ ಮಾಡೋದು? ಫ್ರೀಲ್ಯಾನ್ಸ್ ಮಾಡೋದು ಅಂತಾರೆ. ಈಗ ಕೂಡ 2 ಹುಡುಗರು ಬಂದ್ರು. ಏನ್ ಮಾಡ್ತೀರಾ ಸರ್? ಫ್ರೀಲ್ಯಾನ್ಸ್. ನನಗಂತ ಏನಂತ ಅರ್ಥ ಆಗ್ತಿಲ್ಲ. ಫ್ರೀಲ್ಯಾನ್ಸ್ ಅಂತ ಹೇಳ್ಬಿಟ್ರಂತೆ. therefore you are eligible to be born anywhere and everywhere you would like. ಹಾಗಾಗಿ ಆಗಿನ ಇದ್ದುವಂತಹ ರಾವಣ, ಕುಂಭಕರ್ಣ, ಹಿರಣ್ಯಾಕ್ಷ, ಹಿರಣ್ಯಕಶಿಪು, ಕಂಸ, ಅಗಾಸುರ, ಬಗಾಸುರ, ಇಂದಾಸುರ, ಅಂದಾಸುರ ಎಲ್ಲರೂ ಇಲ್ಲೇ ಕೂತಿದ್ದಾರೆ. ಹೆಣ್ಮಕ್ಕಳೆಲ್ಲ ಅನ್ಕೊಳ್ತಾರೆ, ನೋಡಿ ಅವರೇ ಕೂತಿಲ್ಲ. ತಾಟಕ, ಶೂರ್ಪಣಕ, ಪೂತನ ಅವರು ಕೂಡ ಇದ್ದಾರೆ. ಪ್ರತಿಯೊಬ್ಬರಲ್ಲೂ ಬಂದು ಕೂತಿದ್ದಾರೆ. ಸೊ ಅರ್ಜುನ ಅವನು ಯಾರಲ್ಲ, ನಾವೆಲ್ಲರೂ ಅರ್ಜುನ. ನಮ್ಮೆಲ್ಲರ ಮನಸ್ಸಲ್ಲ ಕುರುಕ್ಷೇತ್ರ. 5 ಒಳ್ಳೇದಿದ್ರೆ 100 ಕೆಟ್ಟದು. ಟಗ್ ಆಫ್ ವಾರ್ ನಡೀತಾನೆ ಇದೆ ಪ್ರತಿಕ್ಷಣವು. ಅರ್ಜುನ ಹೇಳ್ತಾನೆ, ಚಂಚಲಂ ಹಿ ಮನಃಕೃಷ್ಣ ಬ್ರಹ್ಮಾದಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸದುಷ್ಕೃತಂ. ಹೊರಗಿರುವಂತಹ ವಾಯು ಗಾಳಿಯನ್ನು ಕೂಡ ನಾನು ಕಂಟ್ರೋಲ್ ಮಾಡಬಹುದು, ಏನೋ ಮನಸ್ಸನ್ನು ಕಂಟ್ರೋಲ್ ಮಾಡೋದು ಬಹಳ ಕಷ್ಟವಾಗಿದೆ. ಅದಕ್ಕಾದ ಉಪಾಯವಾಗಿ ನಮ್ಮ ಶಾಸ್ತ್ರದಲ್ಲಿ ಕೃಷ್ಣ 6ನೇ ಅಧ್ಯಾಯವಾಗೇ ಧ್ಯಾನವನ್ನು ಕೊಟ್ಟಿದ್ದಾನೆ. ಆದರೆ ಕಾಲಕ್ರಮ ಎಲ್ಲರೂ ಮಾಡೋದಾದ್ರೆ ಇವತ್ತು ಸುಲಭವಾಗಿಲ್ಲ, ಧ್ಯಾನದ ವಿಧಾನಗಳು ಸುಲಭವಾಗಿಲ್ಲ. ಹಾಗಾಗಿ ಭಗವಂತ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾಣಿಹಿ. ಯಾವಾಗೆಲ್ಲ ಧರ್ಮಕ್ಕೆ ಗ್ಲಾಣಿ ಆಗತ್ತೆ ಆವಾಗೆಲ್ಲ ನಾನು ಮತ್ತೆ ಅವತರಿಸಿ ಬರ್ತೀನಿ ಅಂತ. ಈ ಕಲಿಯುಗದಲ್ಲಿ ಅನೇಕ ಮಹಾತ್ಮ ರೂಪದಲ್ಲಿ ಎಂದರೋ ಮಹಾನುಭಾವ ಆದಿಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ಚೈತನ್ಯ ಮಹಾಪ್ರಭು, ವೇಮಣ್ಣ, ಬುದ್ಧ ಇತ್ಯಾದಿ ಅನೇಕ ಮಹಾವೀರರು, ಎಷ್ಟು ನಾವು ಅಸಂಖ್ಯವಾದಂತಹ ಮಹಾತ್ಮರು ಮತ್ತೆ 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 ಬಂದು ನಮಗೆ ಆ ಅಧ್ಯಾತ್ಮ ಸಾಧನೆಯನ್ನ ನಮಗೆ ಮತ್ತೆ ಮತ್ತೆ ಜ್ಞಾಪಿಸೋದ ರೀತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಇಡೀ ಕಲಿಯುಗದ ಉದ್ಧಾರ ಮಾಡಕ್ಕೆ ಬ್ರಹ್ಮರ್ಷಿ ಪಿತಾಮಹರು ಪತ್ರಿಜಿ ಅವತರಿಸಿ ಬಂದಿರುವಂಥದ್ದು. ಅವರ ವೈಭವವನ್ನು ನಾವಿವತ್ತು ನೋಡ್ತಾ ಇದ್ದೀವಿ. ಪತ್ರಿಜಿ ಯಾವಾಗಲೂ ನಮ್ಮನ್ನ ಹೇಗೆ ಅಡ್ರೆಸ್ ಮಾಡ್ತಾ ಇದ್ರು?
ಮೈ ಡಿಯರ್ ಫಸ್ಟ್ 5 ಡಿಯರ್ ಫ್ರೆಂಡ್ಸ್, ಅನಂತರ ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್ಸ್. ಈವನ್ ಅವರ ಜೀವನದಲ್ಲಿ ಇದೇ 3 ಸೂತ್ರಗಳು ನಾವು ಒಂದು ಕ್ರಮೇಣ ನೋಡಬಹುದು. ನಾವು ಎಲ್ಲರಿಗೂ ನಾವು ಸಾಧನೆ ಶುರು ಮಾಡಿದ ತಕ್ಷಣ ಐ ಆಮ್ ಮಾಸ್ಟರ್ ಅಂತ ಅನ್ಕೊಂಡ್ಬಿಡ್ತೀವಿ. ನಾನು ಹೇಳಿದ್ರೆ ಕೆಲವು ಬೇರೆ ಗುರುಗಳ ತರ ನಮ್ಮಲ್ಲೂ ಕೆಲವರು ಹಂಗಿದೀವಿ. ಐ ಆಮ್ ಮಾಸ್ಟರ್, ನಾನು ಯಾರು ಗೊತ್ತಾ, ಐ ಆಮ್ ಸೀನಿಯರ್ ಪಿರಮಿಡ್ ಮಾಸ್ಟರ್. ಬಟ್ ವಿ ಶುಡ್ ಬಿಗಿನ್ ವೇರ್ ಪತ್ರಿ ಸರ್ ಸೇಸ್ ಯು ಆರ್ ಅ ಫ್ರೆಂಡ್, ಬಿ ಅ ಫ್ರೆಂಡ್ ಟು ಎವ್ರಿ ಒನ್. ರಾಮಾಯಣದಲ್ಲಿ ಗುಹಾ, he was just a boatsman. When Rama was the great king of Ayodhya, Guha was just a boatsman. But ಅಲ್ಲಿ ವಾಲ್ಮೀಕಿ ಹೇಳ್ತಾರೆ ರಾಮಸ್ಯ ಆತ್ಮ ಸಮಸಖ. ರಾಮನಿಗೆ ಸಖ ಅವನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಸಖ ಹೇಗಾಗ್ತಾನೆ? ವಿ ವಾಂಟ್ ಪೀಪಲ್ ಹೂ ಆರ್ ಹ್ಯಾವಿಂಗ್ ದ ಸೇಮ್ ಕೈಂಡ್ ಆಫ್ ಸ್ಟೇಟಸ್ ಟು ಬಿ ಫ್ರೆಂಡ್ಸ್ ವಿತ್ ಅಸ್ ಅಲ್ವಾ? ಸೀಟಲ್ಲಿ ಕೂತ್ವಾಗ ಕೂಡ ನೋಡ್ತೀವಿ ಪಕ್ಕದಲ್ಲಿ ಯಾರು ಕೂತಿದ್ದಾರೆ ಅಂತ. ಆದ್ರೆ ಇಲ್ಲಿ ರಾಮ ಗುಹನನ್ನ ತನ್ನ ಮಿತ್ರ ಅಂತ ಹೇಳ್ತಾನೆ. ಹೇಗೆ? ವಾಲ್ಮೀಕಿ ಹೇಳ್ತಾರೆ ರಾಮಸ್ಯ ಆತ್ಮ ಸಮಸಖ. ಹೊರಗಿನ ಪ್ರಾಪಂಚಿಕ ವಿಷಯ ನೋಡುವಾಗ ರಾಮನಿಗವನಿಗೆ ಅಜಗಜಾನ ವ್ಯತ್ಯಾಸ. ಆದರೆ ಆತ್ಮದೃಷ್ಟಿಯಿಂದ ನೋಡುವಾಗ ರಾಮನಲ್ಲಿರುವಂತ ಅದೇ ಪರಮಾತ್ಮ ಗುಹನಲ್ಲೂ ಇದ್ದಾನೆ, ಅದೇ ಪರಮಾತ್ಮ ಸುಗ್ರೀವನಲ್ಲೂ ಇದ್ದಾನೆ, ಅದೇ ಪರಮಾತ್ಮ ವಿಭೀಷಣಲ್ಲೂ ಇದ್ದಾನೆ, ಒಂದು ಅಳಿಲಲ್ಲೂ ಇದ್ದಾರೆ ಅಂತ ರಾಮ ಹೇಗೆಲ್ಲರೂ ಸೇರಿಸ್ಕೊಂಡ್ರೋ. ಬ್ರಹ್ಮರ್ಷಿ ಪಿತಾಮಹರ ಪತ್ರಿಜಿ ಅವರು ಯಾವತ್ತೂ ಆಶೀರ್ವಾದ ಮಾಡುವಂತ ಗುರುಗಳಾಗಿರ್ಲಿಲ್ಲ. ದರ್ ಆರ್ ಮೆನಿ ಗುರುಸ್ ಹೂ ಶೋ ದೇರ್ ಹ್ಯಾಂಡ್ ಲೈಕ್ ದಿಸ್. ಹಿ ವಾಸ್ ಅ ಹ್ಯಾಂಡ್ ಶೇಕಿಂಗ್ ಗುರು ಫಾರ್ ಆಲ್ ಆಫ್ ಅಸ್. He was one who would give us not his hand like this, but a hand shaking guru for all of us. ಎಷ್ಟು ಮಟ್ಟಕ್ಕಂದ್ರೆ ಪತ್ರಿಜಿ ದೇಹ ತ್ಯಾಗ ಮಾಡಿದಾಗ ಅವತ್ತು ರಾತ್ರಿ ನಮ್ಮ ಶಾಲಿನಿ ಇದ್ದಾರೆ, ಇವತ್ತು ಇಲ್ಲ ಅಂತ ಕಾಣಿಸ್ತಾ ಇದೆ. ಶಾಲಿನಿ ಕೈ ಆವಾಗಲೂ ಇಟ್ ವಾಸ್ ಶೇಕಿಂಗ್, ನಾಟ್ ಔಟ್ ಆಫ್ ಫಿಯರ್, ನಾಟ್ ಬಿಕಾಸ್ ಪತ್ರಿ ಸರ್ has left. He was still shaking her hand, showing that I'm still going to shake not just your hand, but the hearts of many people. I'm going to shake this whole world at large through ಧ್ಯಾನ ಜಗತ್, ಶಾಕಾಹಾರಿ ಜಗತ್, ಪಿರಮಿಡ್ ಜಗತ್. ಇದರಿಂದ ನಾನು ಇಡೀ ಜಗತ್ತನ್ನು ನಾನು ಶೇಕ್ ಮಾಡಕ್ ಬಂದಿದ್ದೀನಿ ಅಂತ ಆ ಸಂದೇಶವನ್ನು ಕೊಟ್ಟಿರುವಂತ ನಮ್ಮ ಪತ್ರಿಜಿ. ಹಾಗೆ ಅವರ ಜೀವನದ ಪ್ರಾರಂಭ ಘಟ್ಟವನ್ನು ನೋಡುವಾಗ, ಬಾಲ್ಯಾವಸ್ಥೆ ಅದರೆಲ್ಲ ನೋಡುವಾಗ, ಫ್ರೆಂಡ್, ಇನ್ಫ್ಯಾಕ್ಟ್ ಹಿಸ್ ಕಮಿಂಗ್ ಟು ಮೆಡಿಟೇಷನ್ ಇಟ್ ಸೆಲ್ಫ್ ಥ್ರೂ ಅ ಫ್ರೆಂಡ್ ಆಫ್ ಹಿಮ್. ಈಗ ತನಕ ಕ್ವಿಸ್ ಎಲ್ಲ ಮಾಡಿದ್ರು, ಆ ಪ್ರಶ್ನೆ ಕೇಳಿರ್ಬೋದು, ನಾನು ಹಿಂದೆ ಕೇಳಿಸ್ಕೊಂಡಿಲ್ಲ. ಯಾರವರ ಮಿತ್ರರು ಅವ್ರ ಧ್ಯಾನಕ್ಕೆ ಇಂಟ್ರೊಡ್ಯೂಸ್ ಮಾಡಿದವರು? ರಾಮಚಂದ್ರ ರೆಡ್ಡಿ ಅವರಿಂದ. ಅದನಂತರ ತನ್ನ ಮಿತ್ರರಿಗೆಲ್ಲರೂ ಧ್ಯಾನವನ್ನು ಪರಿಚಯ ಮಾಡ್ತಾ 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 ದೆನ್ ಹಿ ಗೋಸ್ ಟು ಸ್ಟೇಜ್ there he himself has already realized, but still he wanted an endorsement from a guru. ಭಗವಂತನೇ ಸಾಕ್ಷಾತ್ ರಾಮ ಬಂದಾಗಲೂ ಅವನಿಗೊಂದು ವಸಿಷ್ಠ ಬೇಕಿತ್ತು, ಕೃಷ್ಣ ಬಂದಾಗಲೂ ಶಾಂತಿಪನಿ ಅನ್ನುವಂಥ ಗುರು ಬೇಕಿತ್ತು. ರಮಣ ಮಹರ್ಷಿ ತಾವೇ ರಿಯಲೈಸ್ ಆದ್ರೂ ಅರುಣಾಚಲೇಶ್ವರ ಅಲ್ಲಿರುವಂತಹ ಆ ಬೆಟ್ಟವೇ ಅವರಿಗೊಂದು ಜ್ಞಾನವನ್ನು ಕೊಡುವಂತದಾಯ್ತು. ಪತ್ರಿಜಿ ಆಲ್ರೆಡಿ ರಿಯಲೈಸ್ ಆದ್ರೂ ಕೂಡ ಒಂದು ಗುರುಕೋಸ್ಕರ ಅವರು ಹುಡುಕ್ತಾ ಇದ್ರು ಅಂತ ಸಮಯದಲ್ಲಿ ನಮಗೆಲ್ಲ ಗೊತ್ತಿದೆ. 1st January 1981 he met his guru ಸದಾನಂದ ಯೋಗಿ. ಆ ಗುರುಕೃಪೆ ಇಲ್ಲದೆ ಯಾವುದು ಪಡೆಯಕ್ಕೆ ಸಾಧ್ಯ ಇಲ್ಲ. ಕಬೀರ್ ಹೇಳ್ತಾರೆ, ಕೋನ ಬತಾವೆ ಭಾಟ ಗುರು ಬಿನ ಕೋನ ಬತಾವೆ ಭಾಟ. ಯಾರು ನಮ್ಗೆ ದಾರಿ ತೋರಿಸ್ತಾರೆ? ಗುರು ಅಲ್ಲದೆ. ನಾವೆಲ್ಲ ಇವತ್ತು ಸಾವಿರಾರು ಜನ ಧ್ಯಾನ ಮಾರ್ಗದಲ್ಲಿ ಇದೀವಿ, ಅಹಿಂಸಾ ಮಾರ್ಗದಲ್ಲಿ ಇದೀವಿ, ಸಜ್ಜನ ಸಾಂಗತ್ಯದಲ್ಲಿ ಇದೀವಿ ಅಂದ್ರೆ ಅದಕ್ಕೆಲ್ಲ ಕಾರಣ ನಮ್ಮ ಗುರುಗಳಾದಂತಹ ಬ್ರಹ್ಮರ್ಷಿ ಪಿತಾಮಹರು ಪತ್ರಿಜಿ ಅವರು. ಹಾಗಾಗಿ ಗುರುವಿಲ್ಲದೆ ನಮಗೆ ದಾರಿ ತೋರಿಸೋದು ಯಾರು? ಹಾಗಾಗಿ ಎಂತಹ ರಿಯಲೈಸ್ ಪರ್ಸನ್ ಆದರೂ ಅವ್ರಿಗೊಂದು ಗುರು ಇರ್ತಾರೆ. ಪತ್ರಿಜಿ ಕೂಡ ಸದಾನಂದ ಯೋಗಿಯ ಗುರುಗಳನ್ನ ಆಶ್ರಯಕ್ಕೆ ಹೋಗ್ತಾರೆ. ಹೋದಾಗ ಅವ್ರು ಕೇಳಿದ ಪ್ರಶ್ನೆ, ಯಾಕಂದ್ರೆ ಬರೋರು ನಮ್ಮ ಸೆಂಟ್ರಿಗೆ ಬರ್ತಿರ್ತಾರೆ ಸುಮಾರು ಜನ, ಬಂದಾಗ ಕೇಳ್ತೀನಿ, ಯಾಕೆ ಧ್ಯಾನ ಇಡೀ ರಾತ್ರಿ ಎಲ್ಲ ಖುಷಿ ಆಗ್ತದೆ, ಧ್ಯಾನ ರಾತ್ರಿ ಎಲ್ಲ ಮಾಡ್ತಾರೆ, ಆದ್ರೆ ಯಾಕೆ ಮಾಡಿದ್ರಿ ಅಂತ ಕೇಳಿದಾಗ ನಾನು ಮದುವೆ ಆಗಿಲ್ಲ ಸರ್ ಇನ್ನೂ, ಅದಕ್ಕೆ ಧ್ಯಾನ ಮಾಡ್ತೀನಿ ಅಂತ ಒಂದು ಹುಡುಗ ಶೆಟ್ರ್ ಹಾಕ್ಬಿಟ್ಟೆ ಅವನಿಗೆ. ಇಲ್ಲಿ ಇರ್ಬೋದು ಆ ಹುಡುಗ, ಶೆಟ್ರ್ ಹಾಕ್ಬಿಟ್ಟೆ ಅವನಿಗೆ. ಯಾಕೆ ಧ್ಯಾನ ಮಾಡ್ತಿರೋ? ಸಾಲ ತುಂಬಾ ಆಯ್ತು. ಅಟ್ಲೀಸ್ಟ್ ದಟ್ಸ್ ಗುಡ್. ಕೃಷ್ಣ ಹೇಳ್ತಾನೆ, ಅರ್ಥಾರ್ಥಿ ಜಿಜ್ಞಾಸು ಜ್ಞಾನಿ. ಏಕ್ದಮ್ ಜ್ಞಾನಿ ಆಗಕ್ಕಾಗಲ್ಲ ಎಲ್ಲರೂ ಅಲ್ವಾ? ಸಂಕಟ ಬಂದಾಗ ವೆಂಕಟರಮಣ. ಸೊ ಸಂಕಟ ಬಂದಾಗ ಪಿರಮಿಡ್ ಬನ್ನಿ, ಸಂಕಟ ಬಂದಾಗ ಧ್ಯಾನಕ್ಕೆ ಬನ್ನಿ, ಅಲ್ಲಿಂದ ಶುರುವಾಗೋದು. ಸೊ ಗುರುಗಳು ಹೇಳ್ತಾರೆ, ಎಲ್ಲರೂ ಬರೋದು ಯಾತಕ್ಕೆ ಬರ್ತಾರೆ? ತಮ್ಮ ಲೌಕಿಕ ಆಸೆಗಳನ್ನ ಪೂರೈಸ್ಕೊಳ್ಳಕ್ ಬರ್ತಾರೆ, ಯಾರು ಆತ್ಮಜ್ಞಾನಕ್ಕೋಸ್ಕರ. ಇಲ್ಲಿ ಸಿಕ್ಕೋದು, ಈ ಅಂಗಡಿಯಲ್ಲಿ ಸಿಕ್ಕೋದು ಒನ್ಲಿ ಆತ್ಮಜ್ಞಾನ. ಪತ್ರಿ ಸರ್ ಮತ್ತೆ ಅವ್ರ ಫ್ರೆಂಡ್ಸ್ ಹೇಳೋದು, ಸ್ವಾಮಿ ನಾವು ಬಂದಿರೋದು ಅದಕ್ಕೋಸ್ಕರ. ನಾವು ಇರುವಂತ ಎಲ್ಲ ಆಶ್ರಮಗಳು, ಎಲ್ಲ ಯೋಗ ಕೇಂದ್ರಗಳು, ಎಲ್ಲ ಗುರುಗಳ ಹತ್ರ ಎಲ್ಲ ಹೋಗಿ ಸ್ಪಿರಿಚುವಲ್ ಮಾರ್ಕೆಟ್, ಇವತ್ತು ನಾವೆಲ್ಲ ಮಾಡೋದು ಅಷ್ಟೇ, ಸ್ಪಿರಿಚುವಲ್ ಶಾಪಿಂಗ್, ಸ್ಪಿರಿಚುವಲ್ ಮಾಲ್ಗಳಿಗೆ ಹೋಗೋದು, ಇಲ್ಲಿ ಅಲ್ಲಿ ಎಲ್ಲಿ ಎಲ್ಲ ಕಡೆ ಹೋಗೋದು, ಇಲ್ಲೂ ಬರೋಣ ಇಲ್ಲೂ ನೋಡೋಣ ಅಂತ ಎಲ್ಲ ಕಡೆ ಒಂದು ಕಾಲ ಹಾಕೋದು. ಪತ್ರಿ ಸರ್ ಆಗಿನ ಕಾಲದಲ್ಲಿ he has left no center, everywhere he has gone in that search
ಸರ್ಚ್ ಫಾರ್ ರಿಯಾಲಿಟಿ, ಫಸ್ಟ್ ಫಾರ್ ಟ್ರೂತ್, ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಆ ಜಿಜ್ಞಾಸತ್ವ ಅದಿರೋದ್ರಿಂದ ಎಲ್ಲ ಕಡೆ ಹೋಗಿದವರು ಈಗ ಅವ್ರಿಗೊಂದು ಪರಿಪೂರ್ಣತೆ ಅಂತ ಅವ್ರು ಹೇಳ್ತಾರೆ, ಐ ಸರೆಂಡರ್ಡ್ ಟು ದಟ್ ಮಾಸ್ಟರ್ ಅಂತ. गुरु कृपांजन पायो मेरे भाई, पायो मेरे भाई. गुरु कृपांजन पायो मेरे भाई, पायो मेरे भाई. गुरु कृपांजन पायो मेरे भाई, पायो मेरे भाई. राम बिना कछु जानत नाई, राम जानत नाई, जानत नाई, जानत नाई. जागत राम ही सोवत राम ही, जागत राम ही सोवत राम ही, जागत राम ही सोवत राम ही, जागत राम ही सोवत राम ही. सपने में देखो राजा राम ही, सपने में देखो राजा राम ही. गुरु कृपांजन पायो मेरे भाई, पायो मेरे भाई. राम बिना कछु जानत नाई, जानत नाई. राम बिना कछु जानत नाई, जानत नाई. अंदर राम ही बाहर राम ही, अंदर राम ही बाहर राम ही, अंदर राम ही बाहर राम ही, अंदर राम ही बाहर राम ही. जहाँ देखो वहाँ राजा राम ही, जहाँ देखो वहाँ सिया राम ही, जहाँ देखो वहाँ सिया राम ही. गुरु कृपांजन पायो मेरे भाई, पायो मेरे भाई. राम बिना कछु जानत नाई, जानत नाई. कहत कबीरा अनुभवनी का, कहत कबीरा अनुभवनी का, कहत कबीरा अनुभवनी का, कहत कबीरा अनुभवनी का. जो देखो वो राम सरी का, जो देखो राम सरी का. गुरु कृपांजन पायो मेरे भाई, पायो मेरे भाई. राम बिना कछु जानत नाई, जानत नाई, जानत नाई, देखत नाई. सद्गुरुनाथ महाराज की, राजाधिराज रामचंद्र भगवान की, ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಮಹಾರಾಜ್ ಕಿ. ಆ ಗುರು ಕೃಪೆಯಿಂದ ಅವರ ಸಾಧನೆ ಆಗಿರೋದು, ಬಟ್ ಅದು ಇನ್ನೊಂದಷ್ಟು ಕನ್ಫರ್ಮ್ ಆಗಿರುವಂಥದ್ದು, ರಿಯಲೈಸ್ ಆಗಿರೋದು, ಬಟ್ ಅದು ಕನ್ಫರ್ಮ್ ಆಗುವಂಥದ್ದು. ಸೊ ಐ ಸೈಡ್ ಇನ್ ದ ಬಿಗಿನಿಂಗ್ ಇಟ್ ವಾಸ್ ಅ ಫ್ರಂಟ್ ಸ್ಟೇಜ್ ಆಫ್ ಪತ್ರಿಜಿ's ಲೈಫ್. ನೌ ಬಿಗಿನ್ಸ್ ದ ಮಾಸ್ಟರ್ ಸ್ಟೇಜ್, ವೇರ್ he not only that he became a master, but started making many other masters. He was not satisfied that he became realized, not that he cognized. ಅವ್ರು ನಾನು ಮೈತ್ರೇಯ ಬುದ್ಧ ಅಂತ ಅರ್ಥ ಮಾಡಿಕೊಂಡದ್ದು ಅಷ್ಟೇ ಅಲ್ಲದೆ,
ಆ ಮಿತ್ರತ್ವದಿಂದ ಎಲ್ಲರಲ್ಲಿರುವಂತಹ ಬುದ್ಧರನ್ನ ಜಾಗೃತಪಡಿಸುವಂತಹ ತಮ್ಮ ಒಂದು ಕಾರ್ಯವನ್ನ ತೊಡಗಿಸ್ಕೊಂಡು ಮನೆ ಮನೆಗೆ ಹಿ ಡಿಡ್ ನಾಟ್ ಲೀವ್ ಎನಿವನ್. ಹೇಗಾಗಿನ ಕಾಲದ ದಾಸರೆಲ್ಲ ರಾಗಿ ತಂದಿರ್ಯಾ ಭಿಕ್ಷಕೆ ರಾಗಿ ತಂದಿರ್ಯಾ, ರಾಗಿ ತಂದಿರಾ ಭಿಕ್ಷಕೆ ರಾಗಿ ತಂದಿರಾ, ಆತರ ಅವರು ಧ್ಯಾನ ಮಾಡಿರಾ ಧ್ಯಾನ ಮಾಡಿರಾ ಧ್ಯಾನ ಮಾಡಿರಾ ಮಿತ್ರರೇ ಧ್ಯಾನವ ಮಾಡಿರಾ, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತವರಾಗಿ, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತವರಾಗಿ ನೀವು ಧ್ಯಾನವ ಮಾಡಿರಾ ಮಿತ್ರರೇ ಧ್ಯಾನವ ಮಾಡಿರಾ, ಧ್ಯಾನವ ಮಾಡಿರಾ ಮಿತ್ರರೇ ಧ್ಯಾನವ ಮಾಡಿರಾ. ಮನೆ ಮನೆಗೆ ಹೋಗಿ ಎಲ್ಲರನ್ನು ಧ್ಯಾನ ಮಾಡಿಸುವಂತಹ ಕೆಲಸವನ್ನು ಶುರು ಮಾಡಿದವರು. ಅದಷ್ಟೇ ಸಾಲದಿಲ್ಲ ಅಂತ ಅವರ ಅವತಾರ ಕಾರ್ಯವಾಗಿ ಮತ್ತು ಮುಖ್ಯವಾದಂತಹ ಪಿರಮಿಡ್ ಧ್ಯಾನವನ್ನ ತರುವಂಥದ್ದು. ಅದಕ್ಕೆ ನಾನು ಯಾವಾಗ ಹೇಳ್ತಿರ್ತೀನಿ, ಈಸ್ ನಾಟ್ ಜಸ್ಟ್ ಬ್ರಹ್ಮ ಋಷಿ ಬಟ್ ಈಸ್ ಬ್ರಹ್ಮ ಹಿಮ್ಸೆಲ್ಫ್. ಬ್ರಹ್ಮ ಯಾರು? ಸೃಷ್ಟಿಯನ್ನ ಮಾಡುವಂಥವ್ರು. ಗುರುಗಳ ಬಗ್ಗೆ ಯಾಕೆ ನಾವು ಹೇಳ್ತೀವಿ? ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ. ಸೃಷ್ಟಿಯನ್ನ ಮಾಡುವಂತ ಬ್ರಹ್ಮ. ನಾವೆಲ್ಲರೂ ಧ್ಯಾನಕ್ಕೆ ಬರಕ್ ಮುಂಚೆ ಹೇಗಿದ್ವಿ, ಯಾವ್ದೆಲ್ಲ ತಿಂತು, ಹೇಗೆ ಅತ್ತೈ ತಿಂದ್ರು ಹಂಗೇ ಕಡಂದು ಅಂತ ಆಳ್ವಾರ್ ಹೇಳಿದ್ರು ತಮಿಳಲ್ಲಿ. ಸೊ ಹೌ ವಿ ವರ್ ಆಲ್ ದೇರ್ ಅಂಡ್ ವಾಟ್ ವಿ ಆರ್. ತಮಿಳ್ ಸಿನಿಮಾ ಅಲ್ಲ, ಎಪ್ಪಡಿ இருந்தானா இப்படி ஆயிட்டே. That change which has come in us, that transformation, that is the Brahma in the Guru which transforms. ಆಯ್ತು, ಚೇಂಜ್ ಆಗಿದ್ವಿ, ಧ್ಯಾನ ಮಾಡ್ತಾ ಇದೀವಿ. ಆ ಧ್ಯಾನ ಸಿದ್ಧಿಯನ್ನ, ಧ್ಯಾನ ಅನುಭವನ ಉಳಿಸ್ಕೊಳ್ಳುವಂತ ಯೋಗ್ಯತೆ ಇರಬೇಕು ನಮಗೆ. ದಟ್ ಇಸ್ ವೇರ್ ವಿ ಮೆನಿ ಆಫ್ ಅಸ್ ವಿ ಫಾಲ್. ಪತಂತಿ ನರಕೇಶು ಚೌ ಅಂತ ಕೃಷ್ಣ ಹೇಳ್ತಾನೆ. ವಿ ಫಾಲ್ ಡೌನ್. ಅಫ್ಕೋರ್ಸ್ ಧ್ಯಾನ ಮಾಡ್ತಿರೋ ಅವ್ರ ಹೆಡ್ ಮೇ ಆಲ್ಸೋ ಫಾಲ್ ಡೌನ್. ಧ್ಯಾನ ಮಾಡ್ತಿರೋ ತಲೆನೂ ಕೆಳಗೆ ಬೀಳುತ್ತೆ. ಅಷ್ಟೇ ಅಲ್ಲ, ನಮ್ಮ ಧ್ಯಾನ ಸ್ಥಿತಿಯಿಂದನೂ ಕೆಳಗೆ ಬೀಳ್ತಿರ್ತೀವಿ. ಹಾಗಾಗಿ ಅದನ್ನ ಕಾಪಾಡಿಕೊಳ್ಳುವಂಥದ್ದು ಮುಖ್ಯ. ಅದಕ್ಕೆ ಸ್ವಾಧ್ಯಾಯ ಸ್ವಾಧ್ಯಾಯ ಸ್ವಾಧ್ಯಾಯ. ನಾಟ್ ಜಸ್ಟ್ ದಟ್ ವಿ ಮೆಡಿಟೇಟ್, ಬಟ್ ಇಟ್ ಶುಡ್ ಬಿ ಸಬ್ಸ್ಟಾನ್ಶಿಯೇಟೆಡ್ ವಿತ್ ದಿ ರೀಡಿಂಗ್ ವಾಟ್ ವಿ ಡೂ. ಸಜ್ಜನ ಸಾಂಗತ್ಯ, ಇದೆಲ್ಲ ಅವರು ಮಾಡುವಂತ ವಿಷ್ಣುವಿನ ಕೆಲಸ. ವಿಷ್ಣುವಿನ ಕೆಲಸ ಯಾವುದು? ಸಂರಕ್ಷಣೆ. ಅದನ್ನು ಪುತ್ರಿ ಸರ್ ನಮಗೆ ಮಾಡ್ತಾರೆ. ಅಷ್ಟೇ ಅಲ್ಲ, ಸ್ವಲ್ಪ ನಮ್ಮಲ್ಲಿ ನಾನು ಧ್ಯಾನ ಜಾಸ್ತಿ ಮಾಡ್ತಾ ಇದ್ದೀನಿ ಅಹಂಕಾರ ಬಂದ್ಬಿಟ್ರೆ ಕೈಯಿಂದನೋ ಕಾಲಿಂದನೋ ಬಾಯಿಂದನೋ ಸ್ವಲ್ಪ ಬಿಡ್ತಾರೆ. ಅದು ಅವರಲ್ಲಿ ಇರುವಂತಹ ರುದ್ರ ಮಹೇಶ್ವರ, ಗುರುವಲ್ಲಿ ಇರುವಂತಹ ಮಹೇಶ್ವರ ಆಜ್ಞಾ ಚಕ್ರ. ಅದನ್ನು ಓಪನ್ ಮಾಡಿ ಥರ್ಡ್ ಐ. ಇಟ್ಸ್ ನಾಟ್ ಜಸ್ಟ್ ಟು ಕ್ಲೈಮ್ ದಟ್ ವಿ ಸಾ ದಿಸ್, ವಿ ಸಾ ದಟ್. ದ ಥರ್ಡ್ ಐ ಇಸ್ ಟು ಬರ್ನ್ ದಿ ಅಜ್ಞಾನ ಅಹಂಕಾರ ವಿದ್ ಇನ್ ಆಲ್ ಆಫ್ ಅಸ್. ಆ ಮಹೇಶ್ ಗುರು ಸಾಕ್ಷಾತ್ ಮಹೇಶ್ವರ. ಆ ಮೂರು ಆಗ್ತಾರೆ ಪತ್ರಿಜಿ. ಅಂತಹ ತಮ್ಮ ಧ್ಯಾನ ಭವನದಿಂದ ಎಲ್ಲರಿಗೂ ಮಾಡ್ತಾ ಬಂದಿದವರು. ಹಾಗಾಗಿ ಈ ಬ್ರಾಟ್ ಲಾಟ್ ಆಫ್ ನ್ಯೂ ಥಿಂಗ್ಸ್ ಫಾರ್ ಈಸ್ ಬ್ರಹ್ಮ. ಒಂದು ಪಿರಮಿಡ್ ಎನರ್ಜಿಯನ್ನ ಹೇಗೆ ಧ್ಯಾನಕ್ಕೆ ಜೋಡಿಸ್ಕೊಟ್ರು, ವಿಚ್ ಇಸ್ ನೆವರ್, ಪಿರಮಿಡ್ ವಾಸ್ ದೇರ್ ಬಿಫೋರ್. ಪಿರಮಿಡ್ ಸಾವಿರಾರು ವರ್ಷಗಳಿಂದ ಇರುವಂತದ್ದು. ಅದು ಧ್ಯಾನಕ್ಕೆ ಬಳಸಿಕೊಳ್ಳುವಂತಹ ವಿಧಾನವನ್ನ ಹೊಸದಾಗಿ ನಮ್ಗೆ ಕೊಟ್ಟಿರುವಂತದಿಂದ ಅವರು ಬ್ರಹ್ಮ. ಸಂಗೀತ ಮುಂಚೆಯಿಂದಲೇ ಇದೆ. ಭಜನೆಯಲ್ಲಿ ಹಾಡ್ತಿದ್ರು, ಕರ್ನಾಟಕ ಮ್ಯೂಸಿಕ್ ಅಲ್ಲಿ ಹಾಡ್ತಿದ್ರು. ಆ ಸಂಗೀತವನ್ನ ಧ್ಯಾನ ಜೊತೆಯಲ್ಲಿ ಸೇರಿಸಿ ನೀವು ಧ್ಯಾನ ಮಾಡಿ ಅಂತ ಹೇಳಿರೋದ್ರಿಂದ ಮತ್ತೊಂದು ಸೃಷ್ಟಿ ಅವರದ್ದು. ಹಾಗಾಗಿ ಅವರು ಬ್ರಹ್ಮ. ಹಾಗಾಗಿ ಅವರ ಒಂದೊಂದು ನಾವು ಹೇಳ್ತಾ ಒಂದ್ಸತಿ ರಾಮ ಅವ್ರ ಜೊತೆ ನಾನು ಹೇಳ್ತಾ ಇದ್ದೆ PM's ಚಾನಲ್ ಅಲ್ಲಿ. ವೈ ಪತ್ರಿಜಿ ಇಸ್ ಬ್ರಹ್ಮ, ನಾಟ್ ಜಸ್ಟ್ ಬ್ರಹ್ಮ ಋಷಿ ಅಂತ ಒಂದು ಲಿಸ್ಟ್, ದೊಡ್ಡ ಲಿಸ್ಟೇ ಕೊಟ್ಟಿದ್ದೆ, ನೀವು ನೋಡಬಹುದು ಚಾನಲ್ ಅಲ್ಲಿ. ಹಾಗಾಗಿ ಒಂದೊಂದಾಗಿ ಮಾಡ್ತಾ ಬಂದಿದ್ದವರು ಇದೆಲ್ಲ ಮಾಡಿ ಪಿರಮಿಡ್ ಅನ್ನ ಕ್ರಿಯೇಟ್ ಮಾಡಿದ್ರು. ನಮ್ಮ ಬೆಂಗಳೂರಲ್ಲಿ ಇರುವಂತಹ ಪಿರಮಿಡ್ ಇಂಟರ್ನ್ಯಾಷನಲ್ ವ್ಯಾಲಿಯನ್ನ ಸೃಷ್ಟಿ ಮಾಡಿದ್ರು ಅಂತ ಕರ್ತಾಳಿರ್ಬೋದು. ಅನೇಕ ಕಡೆ ಮನೆ ಮನೆಯಲ್ಲಿ ಪಿರಮಿಡ್, ಮನದಲ್ಲಿ ಪಿರಮಿಡ್. ಪಿರಮಿಡ್ ಇಸ್ ನಾಟ್ ಜಸ್ಟ್ ಅನ್ ಎಕ್ಸ್ಟರ್ನಲ್ ಆಬ್ಜೆಕ್ಟ್. ವೆನ್ ವಿ ಮೆಡಿಟೇಟ್, even that aura of Patriji can make a pyramid in a subtle way on top of your head. ಸ್ಥೂಲವಾಗಿ ಮಾತ್ರ ಇರಬೇಕಾಗಿಲ್ಲ. ನಾವು ಧ್ಯಾನದಲ್ಲಿ ಮತ್ತೆ ಆಳ ಹೋಗುವಾಗ ಸೂಕ್ಷ್ಮವಾಗಿರುವಂತಹ ಪಿರಮಿಡ್ ಕೂಡ ನಾವು ಬಾಹ್ಯದಲ್ಲಿ ತಂದು ಆ ಎನರ್ಜಿಯನ್ನು ಪಡ್ಕೋಬಹುದು ಅನ್ನುವಂತಹ ವಿಧಾನಗಳನ್ನು ಅವುಗಳೆಲ್ಲ ಕೊಟ್ಟಿದ್ದಾರೆ. ಈ ರೀತಿಯ ಅವರ ಅನೇಕ ಸಾಧನೆ, ಇದೆಲ್ಲ ಮಾಸ್ಟರ್ ಅನ್ನೋ ರೀತಿಯಲ್ಲಿ ಹೋಗ್ತಾ ಇದ್ರೆ, he didn't stop there. He wanted to make everyone to realize their own nature, that you are that God. So as he manifested that God in him, he made everyone to realize that you are also that Buddha, you are also that Krishna, you are also that God ಅನ್ನುವಂಥದ್ದು. ಅದಕ್ಕೆ ಅವ್ರು ತಗೊಂಡಿರುವಂತಹ ಅದ್ಭುತವಾದಂತಹ ಒಂದು ಯಂತ್ರವಾಗಿ ನೋಡ್ತೀನಿ ಅವ್ರ ಕೈಯಲ್ಲಿರುವಂತಹ ಕೊಳಲು. ಫ್ಲೂಟ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಫ್ಲೂಟ್ ನೋಡಿ, ವಾಟ್ ಇಸ್ ಇಟ್ ಮೇಡ್ ಔಟ್ ಆಫ್? ನಮ್ಮ ಶರೀರ ಎಷ್ಟು ಕಾಂಪ್ಲಿಕೇಟೆಡ್ ಆಗಿದೆ. ಇದರಲ್ಲಿ ಸಪ್ತಧಾತು, ಪಂಚಕೋಶಗಳು, ಪಂಚಪ್ರಾಣಗಳು, ಇಷ್ಟೆಲ್ಲ ಕಾಂಪ್ಲಿಕೇಟೆಡ್. ಈ ಹಾರ್ಮೋನಿಯಂ ಇನ್ಸ್ಟ್ರೂಮೆಂಟ್ ನೋಡುವಾಗ ಇದರಲ್ಲಿ ಏನಾದರೂ ತುಂಬಾ ಕಾಂಪ್ಲಿಕೇಟೆಡ್ ವಿಷಯಗಳೆಲ್ಲ ಇದೆ ಅಲ್ವಾ? ಬಟ್ ಆದರೆ ಫ್ಲೂಟ್ ಅಲ್ಲಿ ಏನಿ ಕಾಂಪ್ಲಿಕೇಶನ್ ಇಸ್ ದೇರ್, ನಥಿಂಗ್ ಇಸ್ ದೇರ್. ಇಟ್ ಟೀಚಸ್ ಅ ವೆರಿ ಗ್ರೇಟ್ ಲೆಸನ್ ಫಾರ್ ಅಸ್, ಮೈ ಡಿಯರ್ ಫ್ರೆಂಡ್ಸ್.
ಎತ್ತರಕ್ಕೆ ಬೆಳೆದಿರುವಂತಹ ಬಾಂಬು, ಆದರೆ ತಲೆಬಾಗಿ ಇರುತ್ತೆ. ಚೈತನ್ಯ ಮಹಾಪ್ರಭು ಹೇಳ್ತಾರೆ, ತೃಣಾದಭಿ ಸುನೀಚೇನ ತರೋರಭಿ ಸಹಿಷ್ಣುನ. ಒಂದು ಮರದಂಗೆ ನಮಗೆ ತಾಳ್ಮೆ ಇರಬೇಕು. ಒಂದು ಹುಲ್ಲು, even bamboo, it belongs to kind of the family of a grass. It may grow taller, but its head is always bowed down. ಆ ಥರದ ಗುಣವಿಶೇಷ ಇರುವಾಗ ಅಂತಹ ಒಂದು ಎಕ್ವಿಪ್ಮೆಂಟ್ ಅನ್ನ ಕೃಷ್ಣ ಕೈಯಲ್ಲಿ ತಗೊಳ್ತಾನೆ. ಅದರಲ್ಲಿ ಮಾಡಿರೋದೆಲ್ಲ ಬರೀ ಹೋಲ್ಸ್. ನಮ್ಮ ಜೀವನದಲ್ಲೂ ನಾವು ಧ್ಯಾನದಲ್ಲಿ ಬರುವಾಗ ನಮಗೆ ಸಾಕಷ್ಟು ಶೋಧನೆಗಳು ಬರುತ್ತೆ. ಸಾಧನೆ ಮಾಡುವಾಗ there is no ಸಾಧನ ವಿತೌಟ್ ಶೋಧನ. ಶೋಧನ ಅಂದ್ರೆ ನಮ್ಮಲ್ಲಿ ಇರುವಂತಹ ಹಲವಾರು ಟೆಸ್ಟಿಂಗ್ ಟೈಮ್ಸ್. ಸೊ ಆ ಟೆಸ್ಟಿಂಗ್ ಟೈಮ್ಸ್ ಎಲ್ಲ ಭಗವಂತ ನಮ್ಮ ಕೊಳಲ್ಲಿ ಹಾಕುವಂತಹ ಹೋಲ್ಗಳು. ಅದನ್ನು ಮಾಡಕ್ಕೆ ನಾವು ರೆಡಿ ಆಗೋ, ವೆನ್ ವಿ ಸರೆಂಡರ್ ಅವರ್ ಸೆಲ್ಸ್, ವೆನ್ ವಿ ಸಬ್ಮಿಟ್ ಅವರ್ ಸೆಲ್ಸ್, ದೆನ್ ವಾಟ್ ಹ್ಯಾಪನ್ಸ್? ಬ್ಯೂಟಿಫುಲ್ ಮ್ಯೂಸಿಕ್ ಫ್ಲೋಸ್ ಥ್ರೂ ದಟ್. ಸೊ ಆ ತತ್ವವನ್ನ ಕೊಳಲನ್ನು ತಗೊಂಡು ಧ್ಯಾನಕ್ಕೆ ಜೋಡಿಸಿ ಆ ಒಂದು ಅನುಭವವನ್ನು ಕೂಡ ಪತ್ರಿ ಸರ್ ಕೊಟ್ಟಿದ್ದಾರೆ. ಒಂದು ನಿಮಿಷ ಕೊಳಲು ವಾದನ ಜೊತೆಯಲ್ಲಿ ನಾವು ಸ್ವಲ್ಪ ಧ್ಯಾನವನ್ನು ಕೂಡ ಜಸ್ಟ್ ಒಂದೇ ನಿಮಿಷಕ್ಕೆ ಮಾಡ್ತಾ ಮುಂದೆ ಇದನ್ನು ಕ್ಲೋಸ್ ಮಾಡೋಣ. ಇವತ್ತಿಗೆ ಏಕಾದಶಿ, ಕೃಷ್ಣನಿಗೆ ತುಂಬ ವಿಶೇಷವಾದಂತಹ ದಿವಸ. ಪತ್ರಿ ಸರ್ ತಮ್ಮ ದೇಹವನ್ನು ಬಿಟ್ಟು ಇಡೀ ಪ್ರಪಂಚದ ಒಂದಿಗೆ ಆಗಿದ್ದು ಕೂಡ ಅದೇ ಏಕಾದಶಿ ದಿವಸ. ಅದನ್ನು ನೋಡಿಕೊಂಡು ಪ್ರದೀಪ್ ಸರ್ ಫಿಕ್ಸ್ ಮಾಡಿದ್ರೆ ಗೊತ್ತಿಲ್ಲ, ಆದ್ರೆ ಅಕಸ್ಮಾತಾಗ ಏಕಾದಶಿ ಆಗಿದೆ. ಅವರಲ್ಲಿರುವಂತಹ ಕೃಷ್ಣ ತತ್ವ ಕೂಡ, ಕೃಷ್ಣ ಹೇಗೆ ಒಂದು ಕಡೆ ಕೊಳಲಿಟ್ಕೊಂಡು ಮನಮೋಹನವನ್ನು ಮಾಡುವಂಥವನು, ಅದೇ ಸಮಯ ಭಗವದ್ಗೀತೆಯನ್ನು ಹೇಳಿದ ಯೋಗಾಚಾರ್ಯನಾಗಿದ್ದ. ಕೃಷ್ಣಂ ಒಂದೇ ಜಗದ್ಗುರುಂ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಪತ್ರಿ ಸರ್ ಈ ಕಡೆ ಸರಳವಾದಂತಹ ಸಂಗೀತ ಜೊತೆಯಲ್ಲಿ ಅಂತಹ ಅದ್ಭುತವಾದಂತಹ ತತ್ವಜ್ಞಾನವನ್ನೆಲ್ಲ ಜೋಡಿಸಿ ನಮಗೆ ಕೊಟ್ಟಿರುವಂತಹ ಅದ್ಭುತ ಕೆಲಸವನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಪತ್ರಿ ಸಾರ ಕೃಷ್ಣನ ರೂಪದಲ್ಲಿ ನೋಡುವಾಗ, ಆಜಾ ಬನ್ಸಿ ಬಜಾನೆ ವಾಲಾ, ಆಜಾ ಬನ್ಸಿ ಬಜಾನೆ, आजा बंसी बजाने वाला, आजा गीता सुनाने वाला, आजा आजा बंसी बजाने वाला, आजा गीता सुनाने वाला, आजा आजा माखन चुराने वाला, आजा माखन चुराने वाला, आजा गैया चलाने वाला,
ಅಂತ ನಾನು ಜಸ್ಟ್ ಕಳೆದ ವಾರ ಬೃಂದಾವನದಿಂದ ಬಂದು ಈಗ ತಾನು ಇಳಿದಿದ್ದೀನಿ. ಎಲ್ಲಿದೆ ಬೃಂದಾವನ? ಉತ್ತರ ಪ್ರದೇಶದಲ್ಲಿ ಕೃಷ್ಣನ ಲೀಲಾಸ್ಥಳ. ಬೃಂದಾವನ ಅಲ್ಲಿನ ಕವಿಗಳ ಹೇಳ್ತಾರೆ, ಬೃಂದಾವನ ಅಲ್ಲೆಲ್ಲೋ ಇಲ್ಲ. ಎಲ್ಲಿ ನಾವು ಕೊಳಲು ವಾದನವನ್ನು ಕೇಳಿದೀವಿ, ಎಲ್ಲಿ ಧ್ಯಾನವನ್ನ ಮಾಡ್ತಾ ಇದ್ದೀವಿ, ಎಲ್ಲಿ ಸಜ್ಜನರು ಸೇರಿದೀವಿ, ಅದೇ ಬೃಂದಾವನ. ಅದೇ ಬೃಂದಾವನ ಅಂತ ಆದ್ಮೇಲೆ ನಾವೆಲ್ಲ ಯಾರು? ನಾವೆಲ್ಲರೂ ಗೋಪಿಯರು, ನಾವೆಲ್ಲರೂ ಕೃಷ್ಣರು. ಎಲ್ಲ ಎದ್ದೇಳಿ. ಆಜಾ ಬಜಾನೆ ವಾಲಾ, आजा बंसी बजाने वाला, आजा गीता सुनाने वाला, आजा गीता सुनाने वाला, आजा माखन चुराने वाला, आजा माखन चुराने वाला, आजा गैया चलाने वाला, आजा गैया चलाने वाला, आजा बंसी बजाने वाला, आजा बंसी बजाने वाला, आजा बंसी बजाने वाला, आजा बंसी बजाने वाला, आजा गीता सुनाने वाला, आजा गीता सुनाने वाला, आजा गीता सुनाने वाला. जय राधा रमण हरि बोल, जय 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 जय ಮೇಲಿರವರೆಲ್ಲ ಡಿಎಪಿಗಳು ದೇವರು ಆಕಾಶ. ಜಯ ಜಯ ರಾಧಾ ರಮಣ ಹರಿ ಬೋಲ್, 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 ಜಯ ಜಯ ರಾಧಾ ಹರಿ ಬೋಲ್, जय हो जय हो जय हो आत्मविद्या जय आत्मविद्या ब्रह्मविद्या आत्मविद्या जय जय हो, ब्रह्मविद्या जय जय हो, आत्मविद्या जय जय हो, ब्रह्मविद्या जय जय हो, आत्मविद्या
विद्या जय जय हो भाग्य विद्या जय जय हो श्वास विद्या जय जय हो दिव्य श्वास विद्या जय जय हो ध्यान विद्या जय जय हो दिव्य ध्यान विद्या जय जय हो पिरामिड ध्यान विद्या जय जय हो जय जय हो जय जय हो जय हो जय 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 जय हो संकल्प शक्ति जय जय हो इच्छा शक्ति जय जय हो ज्ञान शक्ति जय जय हो कर्म शक्ति जय जय हो स्वाध्याय शक्ति जय जय हो स्वाध्याय शक्ति जय जय हो ध्यान शक्ति जय जय हो प्राण शक्ति पिरामिड शक्ति पिरामिड शक्ति पिरामिड वैली PSS मूवमेंट PMC चैनल PMC चैनल ध्यान कस्तूरी पिरामिड मास्टर्स पिरामिड सेंटर्स जय जय हो ज्ञान जात्रे 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 जय जय हो जय जय हो जय जय हो जय जय हो पत्री जय जय हो जय जय हो पत्री जी जय जय हो PMC ध्यान जात्रे की ब्रह्मर्षि सुभाष पत्री जी की हेलो आज के आनंद की धन्यवाद।